ಜಿಲ್ಲಾ ಉಸ್ತುವಾರಿ ಸಚಿವ ಎಸ್ ಮಲ್ಲಿಕಾರ್ಜುನ್ ವಿರುದ್ಧ ಅವಹೇಳನಕಾರಿ ಹೇಳಿಕೆ ನೀಡಿರುವ ಶಾಸಕ ಬಿಪಿ ಹರೀಶ್ ಅವರ ನಡೆ ಖಂಡಿಸಿ ಹರಿಹರ ತಾಲೂಕು ಕಾಂಗ್ರೆಸ್ ವತಿಯಿಂದ ಜನವರಿ 24ರಂದು ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದು ತಾಲೂಕು ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ಎನ್ಎಚ್ ಶ್ರೀನಿವಾಸ್ ನಂದಿಗಾವಿ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸಚಿವರ ವಿರುದ್ಧ ಶಾಸಕರು ನೀಡುತ್ತಿರುವ ಹೇಳಿಕೆಗಳು ಅಸಹನೀಯವಾಗಿದ್ದು, ಇದು ಒಬ್ಬ ಜನಪ್ರತಿನಿಧಿಗೆ ಶೋಭೆಯಲ್ಲ ಎಂದ ಅವರು, ಕ್ಷೇತ್ರದ ಅಭಿವೃದ್ಧಿ ಮರೆತು ಶಾಸಕ ಹರೀಶ್ ವೈಯಕ್ತಿಕ ನಿಂದನೆಗಳಲ್ಲಿ ತೊಡಗಿದ್ದು ಶಾಸಕರ ನಡೆ ವಿರೋಧಿಸಿ ಪ್ರತಿಭಟನೆ ನಡೆಸಲಾಗುತ್ತಿದೆ ಎಂದರು. ಜನವರಿ 24ರಂದು ಬೆಳಗ್ಗೆ 11 ಗಂಟೆಗೆ ಹರಿಹರದಲ್ಲಿ ಪ್ರತಿಭಟನೆ ಹಮ್ಮಿಕೊಂಡಿದ್ದು, ನಗರದ ಫಕೀರ್ ಸ್ವಾಮಿ ಮಠದಿಂದ ಆರಂಭವಾಗುವ ಪ್ರತಿಭಟನಾ ಮೆರವಣಿಗೆ ನಗರದ ಪ್ರಮುಖ ರಸ್ತೆಗಳ ಮೂಲಕ ಗಾಂಧಿ ವೃತ್ತಕ್ಕೆ ಆಗಮಿಸಲಿದೆ ಎಂದರು. ಆಮೇಲೆ ಈಗ ದಾವಣಗೆರೆ ಜಿಲ್ಲೆಯೊಳಗೆ ಬೇರೆ ಶಾಸಕರು ಇದ್ದಾರೆ. ಅವರ ಶಾಸಕರ ಅವರೆಲ್ಲ ಲೆವೆಲ್ ಇರ್ತಾರೆ, ಅಲ್ಲಿ ಕಷ್ಟ ಸುಖಗಳನ್ನು ಕೇಳ್ತಾ ಇರ್ತಾರೆ. ಅಲ್ಲಿ ಏನು ಪ್ರಾಬ್ಲಮ್ ಫೇಸ್ ಮಾಡ್ಕೊಂಡು ಸಚಿವರು ಡಿಸ್ಕಷನ್ ಅದನ್ನು ಬಿಡೋದು. ಮತ್ತೆ ಹೋಗಿರೋದು ವಿಚಾರ ಅಂತೂ ಯಾರು ಮಾತಾಡಲಿಕ್ಕೆ ಆಗಲ್ಲ. ನಾವು ಹರಿಹರದಾಗೆ ಬಹಳಷ್ಟು ಸಮಸ್ಯೆಗಳಿದ್ದಾವೆ. ಅವ್ರು ಏನು ಮಾಡೋದು ಬೇಡ, ಇಲ್ಲಿ ಕೂತ್ಕೊಂಡು ಅಧಿಕಾರಿಗಳ ಜೊತೆ ಸೌಜನ್ಯ ಜೊತೆ ಮಾತಾಡಿ, ನಮ್ಮ ಸಚಿವರ ಜೊತೆ ಸೌಜನ್ಯ ಜೊತೆ ಇದ್ರೆ ಎಂಥ ಗ್ರಾಂಟ್ ಬೇಕಾದ್ರೂ ತಂದು ಕೊಡಲಿಕ್ಕೆ ನಮ್ಮ ಸಚಿವರು ರೆಡಿ ಇದ್ದಾರೆ, ನಮ್ಮ ಸಂಸದರು ರೆಡಿ ಇದ್ದಾರೆ, ನಮ್ಮ ಮುಖ್ಯಮಂತ್ರಿಗಳು ರೆಡಿ ಇದ್ದಾರೆ. ಇವರು ಹೋಗಿ ಕೇಳೋದಿಲ್ಲ. ನಾವು ಒಂದ್ಸರಿ ಪ್ರೆಸ್ ಮೀಟ್ ಮಾಡಿದ್ವಿ ದಾವಣಗೆರೆ ಪ್ರೆಸ್ ಮೀಟ್ ಯಾಕೆ ಮಾಡಿದ್ದೆ ಅಂತ ನೆಕ್ಸ್ಟ್ ಯಾರು ಪ್ರೆಸ್ ಮೀಟ್ ಮಾಡಿದ್ರು, ಅವರು ದಾವಣಗೆರೆ ಪ್ರೆಸ್ ಮೀಟ್ ಮಾಡಿದ್ರು. ಅದಕ್ಕೆ ನಾನು ದಾವಣಗೆರೆ ಪ್ರೆಸ್ ಮೀಟ್ ಮಾಡಿದೆ. ದಾವಣಗೆರೆ ಪ್ರೆಸ್ ಮೀಟ್ ಮಾಡಿದಾಗ ನನಗೆ ಒಂದು ಕೊರಿಯರ್ ಕಳಿಸಿದ್ರು. ನಾವು ಏನೇನು ಕೇಳಿದ್ದೀವಿ, ನೀವು ಇಲ್ಲಿ ತನಕ ಏನು ಕೇಳ ಇಲ್ಲ ಅಂತ ಅಂದಾಗ ಆ ಕೊರಿಯರ್ ಒಳಗೆ ಇದ್ದಿದ್ದೆಲ್ಲ ಕಾಂಟ್ರಾಕ್ಟ್ಗೆ ಲೆಟರ್ ಕೊಡ್ತಾರಲ್ಲ, ಅದು ನಾನು ಕೊಡ್ತೀನಿ. ಎಷ್ಟು ಬೇಕಾದಷ್ಟು ನಾನು ಕೊಡ್ತೀನಿ. ಕಾಂಟ್ರಾಕ್ಟರ್ ಬರ್ತಾರೆ, ಅಣ್ಣ ಈ ನಾಟ್ ಟ್ಯಾಕ್ಸ್ ಕೊಡ್ತೀನಿ ಲೆಟರ್ ಕೊಡಿ, ಈ ನಾಟ್ ಟ್ಯಾಕ್ಸ್ ಕೊಡ್ತೀನಿ ಲೆಟರ್ ಕೊಡು ಅಂತ ಆ ಥರ ಲೆಟರ್ ಕೊಡೋದು. ನೀನು ಹೋಗಿ ಖುದ್ದಾಗಿ ಸಚಿವರ ಹತ್ರ ಇವಾಗ ಮನವಿ ಮಾಡಿದ್ರೆ ಯಾರ ಹತ್ರ ರೆಕಾರ್ಡ್ ಇದ್ರೆ ಕೊಡ್ತೀವಿ. ಯಾವುದೊಂದಿಲ್ಲ. ನಮ್ಮ ಡಿ ಕೆ ಶಿವಕುಮಾರ್ ಹತ್ರ ಹೋಗಿದ್ದಾರೆ ಒಂದ್ಸರಿ, ನಾವು ಏನಾರು ಕೇಳಬಹುದು ಅಂದ್ಕೊಂಡ್ರೆ ಅಲ್ಲೂ ಕೂಡ ಯಾವುದೋ ಬೇರೆ ಮಾತಾಡ್ತೀವಿ. ನಮ್ಮ ಸಿದ್ದರಾಮಯ್ಯ ಹತ್ರ ಅಂತೂ ಹೋಗಿದಾರಲ್ಲ, ನನಗೂ ಗೊತ್ತಿಲ್ಲ. ಒಂದ್ಸರಿನೂ ಓದಂಗೆ ಕಾಣಲ್ಲ. ಇಲ್ಲಿ ತನಕ ಮುಖ್ಯಮಂತ್ರಿಗಳ ಅವ್ರು ಹೋದರೆ ಯಾರಿಗೂ ಇಲ್ಲ ಅನ್ನಲ್ಲ. ಏನಾದ್ರು ಹೇಳ್ತಾರೆ, ₹100 ಕೇಳಿದ್ರೆ ₹10 ಕೊಟ್ಟು ಕಳಿಸ್ತಾರೆ. ಸೊ ಇವ್ರ ಮೆಂಟಾಲಿಟಿ ಮತ್ತು ಥಿಂಕಿಂಗು ಅಭಿವೃದ್ಧಿ. ಈಗ ಜನ ಆರಿಸಿ ಕಳಿಸಿರೋದು ನಿಮಗೆ ಕೆಲಸ ಮಾಡೋಕ್ಕೆ, ರಾಜಕೀಯ ಮಾಡೋಕ್ಕಲ್ಲ. ಈಗ ನೀವು ಮಾಡ್ತಿರೋದೆಲ್ಲ ರಾಜಕೀಯ ಟೈಮ್ ಅಂತ ದಯವಿಟ್ಟು ರಾಜಕೀಯ ಮಾಡಿ. ನೀವು ಪ್ರತಿ ದಿವಸ ನೀವು ಬರೀ ದೊಡ್ಡವ್ರ ಮೇಲೆ ಬಿಜೆಪಿ ಅವ್ರ ರಾಜಕೀಯ ಫಸ್ಟ್ ನಿಮ್ಮ ಒಳಗೆಲ್ಲ ಕ್ಲಿಯರ್ ಮಾಡಿ ಹೊರಗೆ ನೀವು, ಆಮೇಲೆ ದೊಡ್ಡವ್ರ ಬಗ್ಗೆ ಮಾತಾಡುತ್ತೆ. ಫಸ್ಟ್ ನಮ್ಮ ಹರಿಹರ ಕೂತ್ಕೊಂಡು ಪ್ರತಿಯೊಂದು ಎಷ್ಟು ಡಿಪಾರ್ಟ್ಮೆಂಟ್ ಇದೆ ಅವ್ರ ಹತ್ರ ಎಲ್ಲ ಕೂತ್ಕೊಂಡು ಏನಾಗ ಮಾತಾಡಿ ನಮ್ಮ ಸಚಿವರಿಗೆ ಮನೆ ಕೊಟ್ಟರೆ ಅದೇನು ಬ್ರ್ಯಾಂಡ್ ರೋಗ ಕೊಡ್ತೀವಿ. ಈಗ ಮುಂಚೆ ಗುಂಡಿ ಮುಂಚೆಗೆ ದುಡ್ಡಿಲ್ಲ ಅಂತ ಹೇಳಿದ್ದೆ. ಈಗ ಅದೇ ಗುಂಡಿ ಮುಂಚೆಗೆ ಗುದ್ಲಿ ಪೂಜೆಗೆ ಅವರೇ ಹೋದ್ರು. ಅದ್ಯಾರು ಮತ್ತೆ ನಮ್ಮ ಸರ್ಕಾರ ದುಡ್ತಾನೆ, ಸ್ಟೇಟ್ ಗೌರ್ಮೆಂಟ್ ದುಡ್ತಾನೆ. ಇಲ್ಲಿಂದ ಮಲೆಬೆನ್ನೂರು ತನಕ ಪೂರ ಕ್ಲಿಯರ್, ಸಿಟಿ ಕ್ಲಿಯರ್. ನಾನು ಹೇಳ್ತಾ ಇದ್ದೀನಿ, ಮಳೆಗಾಲ ಜಾಸ್ತಿ ಇರೋದ್ರಿಂದ 3 ತಿಂಗಳು ಗೂಗಲ್ ಕ್ಲಿಯರೆನ್ಸ್ ಕೊಡ್ತಾ ಇಲ್ಲ, 3 ತಿಂಗಳು ಲೇಟಾಗಿ ಸ್ಟಾರ್ಟ್ ಮಾಡ್ತಾರೆ ಕೆಲಸ ಅಷ್ಟೇ ಅಂತ ಎಲ್ಲರಿಗೂ ಜನರಿಗೆ ಕನ್ವಿನ್ಸ್ ಮಾಡ್ತಾ ಇದ್ದಾರೆ. ಇವ್ರು ಅದು ಮಾಡಲಿಲ್ಲ. ಗುಂಡಿ ಮುಂಚೆಗೆ ದುಡ್ಡಿಲ್ಲ ಸರ್ಕಾರದಾಗ, ಗುಂಡಿ ಮುಂಚೆಗೆ ದುಡ್ಡಿಲ್ಲ, ಇವ್ರು ಏನು ಮಾಡ್ತಾರೆ, ಬರೀ ಅದನ್ನೇ ಮಾಡ್ತಾರೆ. ಸೊ ಈಗ ಯಾರು ಗುದ್ಲಿ ಪೂಜೆ ಮಾಡ್ಬೇಕು, ಅವರೇ ಗುದ್ಲಿ ಪೂಜೆ ಮಾಡ್ಕೊಂತ ಉಂಟು. ಅವ್ರು ನೈತಿಕತೆ ಹಾಕಿದ್ರೆ ಅವ್ರು ಗುದ್ಲಿ ಪೂಜೆ ಮಾಡಬಾರ್ದು. ದುಡ್ಡಿಲ್ಲ ಅಂದ್ರೆ ಮತ್ತೆ ಯಾರು ಗುದ್ಲಿ ಪೂಜೆ ಮಾಡ್ತಾರೆ ಅವರು ಅದನ್ನು ಬಿಡ್ತಾರೆ. ಮೊನ್ನೆ ರಾತ್ರಿಯಲ್ಲಿ ಮಾಡ್ತಾರೆ. ನಮ್ಮ ಜಗದೀಶ್ ಜಾರಕಿಹೊಳಿ ಬಂದು 2 ಹಿಂದಿನ ದಿವಸ ನಾವೇ ಮಾಡಬೇಕು ಅಧಿಕಾರಿಗಳ ಕಡೆಯಿಂದ